ಸರ್ವಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿಯ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು ಮಹೋನ್ನತನು ಆದಿಯು ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಸಲಿ ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ. ಪವಿತ್ರ ದಿನದ ಜುಮಾದ ಈ ಖುತುಬಾದಲ್ಲಿ ಹಾಜರಿರುವ ನನ್ನೆಲ್ಲ ಸಹೋದರರೇ, ಹಿರಿಯರೇ, ಮುದ್ದು ಮಕ್ಕಳೇ, ಈ ಮಸೀದಿಯ ಆಡಳಿತ ಸಮಿತಿಯವರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಹಳ ಬರಕತ್ತಿನ ಮೆಹಫಿಲ್ ಇದು, ಒಂದು ಧಾರ್ಮಿಕ ಮೆಹಫಿಲ್ ಇದು. ಕೆಲವರಿಗೊಂದು ಪ್ರಶ್ನೆ ಉದ್ಭವಿಸಬಹುದು, ಅರಬ್ಬಿ ಉರ್ದುವಿನಲ್ಲಿದ್ದದ್ದು ಕನ್ನಡ ಯಾಕಾಯಿತು ಅಂತ. ಒಂದು ಮಾತು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಈ ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳು ಕೂಡ, ಲಕ್ಷಾಂತರ ಭಾಷೆಗಳಿರ್ಬೋದು ಈ ಜಗತ್ತಿನಲ್ಲಿ. लाखों जबानें रहेंगे इस जहां में, ये सब जबान अल्लाह का दिया हुआ, कोई जबान इंसान का नहीं है. याद रखिए आप, जैसा अरबी अल्लाह ने दिया, जैसा उर्दू अल्लाह ने दिया, जैसा इंग्लिश अल्लाह ने दिया, जैसा कन्नड़ा भी अल्लाह ने दिया. ये जबान वहां से पैदा हुई है. ಇದು ಆದಮ್ ಅಲೈಹಿಸ್ಸಲಾಮರಿಂದ ಆರಂಭವಾಯಿತು. ಯಾವ ಇಲ್ಮನ್ನು ಆದಮ್ ಅಲೈಹಿಸ್ಸಲಾಮರಿಗೆ ಅಲ್ಲಾಹನು ದಯಪಾಲಿಸಿದನೋ ಆ ಇಲ್ಮಿನ ಕಾರಣದಿಂದ ಇನ್ನಷ್ಟು ಜಬಾನ್ಗಳು ಈ ಜಗತ್ತಿಗೆ ಬರಬಹುದು, ಇನ್ನಷ್ಟು ದೊಡ್ಡ ದೊಡ್ಡ ಆವಿಷ್ಕಾರಗಳು ಈ ಜಗತ್ತಿಗೆ ಬರಬಹುದು. ಯಾವ ಆವಿಷ್ಕಾರಗಳು ಬರಲಿ, ಯಾವುದೇ ಭಾಷೆಗಳು ಬರಲಿ, ಯಾವುದೇ ಸಿಸ್ಟಮ್ಗಳು ಬರಲಿ, ಅದು ಅಲ್ಲಾಹನ ಕಡೆಯಿಂದ ಹೇಳುವಂತಹದ್ದು. ಪ್ರತಿಯೊಬ್ಬ ವಿಶ್ವಾಸಿಯ ಮನದಾಳದ ದುಗುಡ ಆಗ್ಬೇಕು, ಮನದಾಳದ ಮಾತಾಗಿರ್ಬೇಕು. ನಾನು ಅಧ್ಯಾಯ 4 ಸೂಕ್ತ 1ರ ಒಂದು ಭಾಗವನ್ನು ನಿಮ್ಮ ಮುಂದೆ ಪಠಿಸಿದೆ. ಅದರಲ್ಲಿ ಅಲ್ಲಾಹನು ಈ ಜಗತ್ತಿನ ಮನುಷ್ಯರನ್ನು ಅಭಿಸಂಬೋಧಿಸಿ, ಕೇವಲ ಮುಸ್ಲಿಮರನ್ನು ಮಾತ್ರ ಅಲ್ಲ, ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಅಭಿಸಂಬೋಧಿಸಿ सारे इंसानियत को खिताब करते हुए अल्लाह ताला कहता है कि या अय्युहन्नास, ऐ इंसान, वो मनुष्य रे, उत्तकु रब्बकुमुल्लज़ी खलककुम मिन नफ्स, ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಲಾಯಿತು, ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಲಾಯಿತು, ಮತ್ತೆ ಅದೇ ಜೀವದಿಂದ ಅದರ ಜೋಡಿಯನ್ನು ಸೃಷ್ಟಿಸಲಾಯಿತು. ಅದು ಯಾವುದು ಆ ಜೀವ? ಆದಮರ ಜೀವ, ಆದಮ್ ಅಲೈಹಿಸ್ಸಲಾಮರ ಜೀವ. ಅದೇ ಜೀವದಿಂದ ಸೃಷ್ಟಿಸಿದ ಅದರ ಜೋಡಿ ಯಾವುದು? ಅದು ಹವ್ವ ಅಲೈಹಿಸ್ಸಲಾಮರ ಜೋಡಿ. ಈ ಜಗತ್ತಿಗೆ ಬಂದ ಎಲ್ಲ ಮನುಷ್ಯರ ತಂದೆ ಮತ್ತು ತಾಯಿಯವರು. ಆ ಕಾರಣದಿಂದಲೇ ಒಬ್ಬ ಮುಸ್ಲಿಮನಿಗೆ ಯಾರನ್ನಾದರೂ ತೋರಿಸಿ ಇವ ನನ್ನವನಲ್ಲ ಹೇಳುವ ಅಧಿಕಾರ ಇಲ್ಲ. ಯಾರನ್ನಾದರೂ ತೋರಿಸಿ, ಯಾವುದೇ ಒಂದು ಪಂಗಡದವನನ್ನು ತೋರಿಸಿ, ಯಾವುದೇ ಒಂದು ಜಾತಿಯವನನ್ನು ತೋರಿಸಿ, ಯಾವುದೇ ಒಂದು ಪ್ರದೇಶದವನನ್ನು ತೋರಿಸಿ, ಇವ ನನ್ನವನಲ್ಲ ಹೇಳುವ ಅಧಿಕಾರ ಮುಸ್ಲಿಮನಿಗೆ ಅಲ್ಲಾಹನು ಕೊಡ್ಲಿಲ್ಲ, ಪ್ರವಾದಿಗಳು ಕೂಡ ಕೊಡ್ಲಿಲ್ಲ. ಎಲ್ಲರೂ ಕೂಡ ಒಬ್ಬ ದೇವನ ದಾಸರು, ಒಂದು ತಂದೆ ತಾಯಿಯ ಮಕ್ಕಳು. ಮತ್ತು ಅದೇ ಜೋಡಿಯಿಂದ ಅವನು ಅನೇಕ ಸ್ತ್ರೀ ಪುರುಷರನ್ನು ಈ ಜಗತ್ತಿನಾದ್ಯಂತ ಹರಡಿಸಿದನು. ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವನ ಕಡೆಯಿಂದಲೇ ಬಂದದ್ದು.
ಇಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡುವವನು ಅವನೇ, ಬೇರೆ ಯಾರು ಮಾಡುವುದಿಲ್ಲ. ಮತ್ತೆ ಇಲ್ಲಿ ಇರುವವರು ಎಲ್ಲರೂ ಸೇರಿ ಕೊನೆಯದಾಗಿ ಯಾರ ಪಾದಾರವಿಂದಕ್ಕೆ ಸೇರಬೇಕೋ ಅದೆಲ್ಲರೂ ಕೂಡ ಹೋಗಿ ಸೇರುವುದು ಆ ಅಲ್ಲಾಹನ ಪಾದಾರವಿಂದಕ್ಕೆ. ಸೇರುವುದು ಮಾತ್ರ ಅಲ್ಲ, ಎಲ್ಲರ ವಿಚಾರಣೆ ನಡೆಸ್ತಾನೆ. ಎಲ್ಲರ ವಿಚಾರಣೆ ನಡೆಸಿ ಯಾರಿಗೆ ಸ್ವರ್ಗ ಬೇಕೋ ಅವರಿಗೆ ಸ್ವರ್ಗ, ಯಾರಿಗೆ ನರಕ ಬೇಕೋ ಅವರಿಗೆ ನರಕ ಕೊಡ್ತಾನೆ. ಇದು ವ್ಯವಸ್ಥೆ, ಈ ಜಗತ್ತಿನ ವ್ಯವಸ್ಥೆ. ಒಂದು ಜೀವದಿಂದ ಸೃಷ್ಟಿ ಮಾಡಲಾಯಿತು ಅಂದ್ರೆ ನಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ, ನಮ್ಮೆಲ್ಲರ ತಂದೆ ಮತ್ತು ತಾಯಿ ಒಬ್ಬರೇ. ನಾವೆಲ್ಲರೂ ಕೂಡ ಆದಮನ ಸಂತತಿ. ಆದ ಕಾರಣ ನಾವೆಲ್ಲರೂ ಕೂಡ ಆದಮೀಗಳು. ನಾವೆಲ್ಲರೂ ಆದಮನ ಸಂತತಿ, ಅದಕ್ಕೆ ನಾವು ಆದಮೀಗಳು. ನಾವು ಪರಸ್ಪರ ಸಹೋದರರು. ಹಮ್ ಸಬ್ ಭಾಯಿ ಭಾಯಿ, ಕೋಯಿ ಅಲಗ್ ನಹೀ, ಹಮ್ ಸಬ್ ಭಾಯಿ ಭಾಯಿ. ಹಿಂದೂ ಮುಸ್ಲಿಂ ಭಾಯಿ ಭಾಯಿ, क्रिश्चियन मुस्लिम भाई भाई, दलित मुस्लिम भाई भाई, हम सब भाई भाई. उनका उनका ईमान उनका उनके साथ, मगर इंसानी अखलाक के बुनियाद पर ನಾವೆಲ್ಲರೂ ಕೂಡ ಸಹೋದರರು. ಇದು ಎಲ್ಲ ಪ್ರವಾದಿಗಳ ಶಿಕ್ಷಣ, ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣ ಮಾತ್ರ ಅಲ್ಲ, ಇದು ಎಲ್ಲ ಪ್ರವಾದಿಗಳ ಶಿಕ್ಷಣ. ಆದಮ್ ಅಲೈಹಿಸ್ಸಲಾಮರಿಂದ ಹಿಡಿದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತನಕ ಬಂದ ಸುಮಾರು 1.25 ಲಕ್ಷಕ್ಕೂ ಅಧಿಕ ಪ್ರವಾದಿಗಳ ಶಿಕ್ಷಣ ಇದೇ ಆಗಿತ್ತು. ಅವರೆಲ್ಲರೂ ಕೂಡ ಮನುಷ್ಯರನ್ನು ಇನ್ಸಾನ್ ಅಂತ ಹೇಳಿ ಕರೆದು, ಆಯಾಯ ಕಾಲಕ್ಕೆ ಆಯಾಯ ಜನಾಂಗಗಳಿಗೆ ಪ್ರವಾದಿಗಳು ಬರ್ತಾ ಇದ್ರು. ಮತ್ತು ಇದು ಎಲ್ಲ ದೈವಿಕ ಗ್ರಂಥಗಳ ಆದೇಶವಾಗಿತ್ತು. जितने भी किताबें इस दुनिया में नाजिल हुई उन सब का पैगाम यही था, क्या है इंसान, या अय्युहल इंसान. ಇನ್ಸಾನ್ ಮನುಷ್ಯನಿಗೆ ಅಲ್ಲಾಹನು ಸಂಘಜೀವಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಅವನು ಸಂಘಜೀವಿ. ಅದೇ ರೀತಿಯಲ್ಲಿ ಮನುಷ್ಯ ಅವಲಂಬಿತ ಜೀವಿ. ಸಂಘ ಜೀವಿ ಇಲ್ಲದೆ ಅವನಿಗೆ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತಾಯಿಯ ಹೊಟ್ಟೆ ಒಳಗೆ 9 ತಿಂಗಳು ಇಟ್ಟ ಇಲ್ಲಿ ಒಳಗೆ ಅವಳ ಆರೈಕೆ, ನೀನು ಇವಳನ್ನು ಆರೈಕೆ ಮಾಡಬೇಕಂತ 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ 2 ವರ್ಷ ತಾಯಿಯ ಮಡಲಲ್ಲಿ ಮಲಗಿಸಿ ಹಾಲು ಕುಡಿಸಿದ. ಅದರ ನಂತರ ತಂದೆಯ ಸಹಾಯ ನೀಡಿದ. ತದನಂತರ ಸಹೋದರರ ಸಹಾಯ, ಸಹೋದರಿಯರ ಸಹಾಯ, ಮಾವನ ಸಹಾಯ, ಚಿಕ್ಕಪ್ಪನ ಸಹಾಯ, ದೊಡ್ಡಪ್ಪನ ಸಹಾಯ, ಅವರ ಸಹಾಯ, ಇವರ ಸಹಾಯ, ಕುಟುಂಬದವರ ಸಹಾಯ, ನೆರೆಕರೆಯವರ ಸಹಾಯ, ಆ ಕಡೆ ಈ ಕಡೆ ಹೋಗುವವರ ಸಹಾಯ, ಡಾಕ್ಟರ್ ಸಹಾಯ, ಇಂಜಿನಿಯರ್ಗಳ ಸಹಾಯ, ಟೀಚರ್ಸ್ಗಳ ಸಹಾಯ. ಯಾರ ಸಹಾಯ ಇಲ್ಲದೆ ನಾವು ಯಾರೂ ಕೂಡ ಬೆಳೆಯುವುದಿಲ್ಲ. ಒಬ್ರು ಇನ್ನೊಬ್ಬರು ಬೆಳೆಯುವುದು ಇನ್ನೊಬ್ಬರ ಸಹಾಯದಿಂದ, ಅವರು ಕೂಡ ಬೆಳೆಯುವುದು ನಮ್ಮ ಸಹಾಯದಿಂದ. ಆ ಕಾರಣಕ್ಕೆ ಇನ್ಸಾನ್ ಏನಾಗಿದ್ದಾನೆ? ಸಂಘಜೀವಿಯಾಗಿದ್ದಾನೆ. ಇನ್ಸಾನ್ ಹೇಳುವುದು ಅವಲಂಬಿತ ಜೀವಿಯಾಗಿದ್ದಾನೆ. ಬರುವಾಗ ಬೇರೆಯವರ ಸಹಾಯ ಬೇಕಿತ್ತು, ಹೋಗುವಾಗಲೂ ಕೂಡ ಯಾರ ಸಹಾಯ ಇಲ್ಲದೆ ಹೋಗುವುದಿಲ್ಲ. ಕನಿಷ್ಠದಿಂದ ಕನಿಷ್ಠ 4 ಮಂದಿ ಆದ್ರೂ ಬೇಕು ಹೋಗುವಾಗ. 4 जगह पे 4 खंदा देने, चारों तो होना ना कब्रिस्तान पहुंचाने. ಅವಲಂಬಿತ ಜೀವಿ. ಹುಟ್ಟಿನಿಂದ ಸಾಯುವ ತನಕ ಬೇರೆಯವರ ಜೊತೆ ಸೇರಿಕೊಂಡು ಬಾಳುವವನು ಇನ್ಸಾನ್ ಆಗಿದ್ದಾನೆ. ಬೇರೆ ಯಾವ ಪ್ರಾಣಿಗೂ ಆ ರೀತಿ ಬೇಕಂತ ಹೇಳಿಲ್ಲ, ಅಗತ್ಯ ಇಲ್ಲ. ಮನುಷ್ಯ ಪ್ರಾಣಿಗೆ ಮಾತ್ರ ಈ ರೀತಿಯ ಅಗತ್ಯ ಅಲ್ಲಾಹನು ಬಯಸಿಯೇ ಇಟ್ಟಿದ್ದಾನೆ. ಆದ ಕಾರಣ ಅಲ್ಲಾಹ್ ಹೇಳುವುದು, ನಾನು ಜೋಡಿಸಿದ ರಿಸ್ತಾಗಳುಂಟಲ್ಲ, ನಾನು ಜೋಡಿಸಿದ ಸಂಬಂಧಗಳುಂಟಲ್ಲ, ಅದನ್ನು ಮುರಿಬೇಡಿ ಅಂತ. ಈ ಭೂಮಿಯ ಮೇಲೆ 2 ರೀತಿಯ ಸಂಬಂಧಗಳುಂಟು. ಒಂದು ಅಲ್ಲಾಹನು ಜೋಡಿಸಿದ ಸಂಬಂಧ, ಇನ್ನೊಂದು ನಾವು ಜೋಡಿಸಿಕೊಂಡ ಸಂಬಂಧ. ಅಲ್ಲಾಹನು ಹೇಳ್ತಾನೆ, ನಾನು ಜೋಡಿಸಿದ ಸಂಬಂಧ ನೀವು ಕಡಿತೀರಿ ಆದ್ರೆ ನಿಮಗೆ ನನ್ನ ಸ್ವರ್ಗದಲ್ಲಿ ಜಾಗ ಇಲ್ಲ ಅಂತ. खूनी रिश्ते को अगर आप तोड़ते हैं तो मेरी जन्नत में आपके लिए जगह नहीं. खूनी रिश्ते को तोड़ने की इजाजत किसी को नहीं, कोई इंसान को नहीं.
तुम्हारा रिश्ता चाहे तो तोड़ सकते, दूसरा बना ले सकते, एक्सचेंज कर ले सकते, इजाजत दिया गया, कंडीशनल इजाजत दिया गया, मनमानी इजाजत नहीं। वहां भी ये भी याद रखना, कंडीशनल इजाजत। किस लिए तोड़ सकते हैं? वैसा अल्लाह चाहता है कि रिश्ते टूटना नहीं है, रिश्ते को मजबूत करो, रिश्ते को बांधो, रिश्ते को करीब करो, रिश्तेदारों के साथ रहो। रिश्तेदारों को मदद करना, रिश्तेदारों के साथ रहना तुम्हारा एज लिमिट बढ़ाता है। मोहम्मद सल्लल्लाहु अलैहि वसल्लम ने फरमाया, तुम्हारा एज लिमिट जो है, तुम्हारा अजल जो है, वो बढ़ाने का अगर कोई चाहिए, आपको बढ़ाना चाहिए, डाइट करना का नहीं है। अल्लाह के रसूल सल्लल्लाहु अलैहि वसल्लम फरमाया, डाइट नहीं, हेल्दी बनना नहीं, रिश्तों को मजबूत कीजिए, रिश्तेदारों के साथ रहिए। अल्लाह का रसूल का कलाम है, अल्लाह के रसूल का फरमान है, रिश्तों को मजबूत करो, जोड़ो रिश्तों को। जो भी तोड़ना चाहते हैं तो भागो पीछे, वो तोड़ना चाहता है तो तुम्हारा काम तोड़ना का नहीं, तुम्हें जोड़ने वाले बनो, रिश्ते को जोड़ने वाले बनो। पड़ोसी, पड़ोसी के हुकूक, एक तो खूनी रिश्ता, एक तो हमने बनाए हुआ रिश्ता, दूसरा पड़ोसी। मैं पैदा होने में ही है पड़ोसी मेरा माँ बाप के साथ रहता था मेरा पड़ोसी, मैं आने से पहले वो मेरे घर का पड़ोसी या मेरे दुकान का पड़ोसी। ये लॉन्ग टर्म पड़ोसी, दो टाइप के पड़ोसी होते, एक लॉन्ग टर्म, एक शॉर्ट टर्म। लॉन्ग टर्म में घर के पास आजू बाजू रहने वाले, या हमारे दुकान के आजू बाजू रहने वाले, या ऑफिस में जिंदगी भर काम करने वाले, 30 साल 40 साल हम जहां नौकरी करते हैं तो वहां हमारा पड़ोसी है। ये सब लॉन्ग टर्म पड़ोसी। एक तो उनका हुकूक है ಲಾಂಗ್ ಟರ್ಮ್, ದೀರ್ಘವಾಗಿ ನಮ್ಮ ಜೊತೆ ಇರುವವರು, ನಮ್ಮ ಮನೆಯ ಸಮೀಪ, ನಮ್ಮ ಹೋಟೆಲಿನ ಸಮೀಪ, ನಮ್ಮ ಅಂಗಡಿಯ ಸಮೀಪ ನಮ್ಮ ಜೊತೆ ಕೆಲಸ ಮಾಡುವವರು, ಈ ನೆರೆಕರೆಯವರು. ಇನ್ನೊಂದು ಟೆಂಪರರಿ ನೆರೆಕರೆ. ಟೆಂಪರರಿ ನೆರೆಕರೆ ವಜೂ ಮಾಡುವಾಗ ಯಾರು ಹತ್ತಿರ ಬಂದು ಕೂತ್ಕೊಳ್ತಾರೆ, ಅವರು ನನ್ನ ನೆರೆಕರೆ. ನಮಾಜ್ ಮಾಡುವಾಗ ನನ್ನ ಹತ್ತಿರ ನಿಲ್ತಾರೆ, ಅವರು ನನ್ನ ನೆರೆಕರೆ. ಪಡೋಸ್ ಟೆಂಪರರಿ, 5 ನಿಮಿಷಕ್ಕೆ 10 ನಿಮಿಷಕ್ಕೆ ಪಡೋಸ್. ಒಬ್ಬ ವಜೂ ಮಾಡ್ತಾನೆ, ನೀರೆಲ್ಲ ನನ್ನ ಮೇಲೆ ಹಾರ್ತದೆ, ಸಿಟ್ಟಾಗುದಲ್ಲ, ಭಯ್ಯ पानी जरा कम खर्च, मेरा आंख को पूरा, मैं भी कपड़े धो को आई हूँ, बच्चा फ्रेश पहन को आई, कपड़े पूरे गिल्ला होते, जरा संभाल के वजू, है ना. ये पड़ोसी का हुकूक. ಇದು ಪಡೋಸಿಯೊಂದಿಗೆ ನಿಮಗೆ ಇರಬೇಕಾದಂತಹ ಸಂಬಂಧ. ಬೇಕಾದ್ರೆ ಪಾನಿ ಬಿಡ್ತಾರೆ, ಹಲ್ಲು ಬಾರಿ, ನಾ तेरा वजू बेकार हो जाएगा. ನಮಾಜ್ कोई पांव चौड़ा रखता, ಯಾರಾದ್ರೂ ಕಾಲು ಅಗಲ ಇಡ್ತಾನೆ, ಯಾರು ಸಪೂರ ಇಡ್ತಾನೆ, ಒಬ್ಬ ದೂರ ನಿಲ್ತಾನೆ, ಒಬ್ಬ ಹತ್ತಿರ ತಾಗಿ ನಿಲ್ತಾನೆ, ಡಿಸ್ಟರ್ಬ್ ಆಗ್ತದೆ, ಸಮಸ್ಯೆಗಳು ಆಗ್ತದೆ. ಆದರೆ ನಿನ್ನ ನೆರೆಯವನು ಅವನು, ನಿನ್ನ ಪಡೋಸಿ. ಅದಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಏಕಾಂಗಿಯಾಗಿ ನಮಾಜ್ ಮಾಡುವವನಿಗಿಂತ ಬಾ ಜಮಾಅತ್ ನಮಾಜ್ ಮಾಡುವವನಿಗೆ 25ರಿಂದ 27% ಜಾಸ್ತಿ ಪುಣ್ಯ ದಾಖಲಿಸಲ್ಪಡ್ತದೆ. ಯಾಕೆ? ಇದನ್ನೆಲ್ಲ ಅವ ಬರ್ದಾಶ್ ಮಾಡಿಕೊಳ್ತಾನೆ, ಇದನ್ನೆಲ್ಲ ಅವ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ತಾನೆ, ಏನು ಹೇಳುವುದಿಲ್ಲ ಅವ. ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್. ಒಂದೇ ನಂಬರಿನ ಸ್ಪಾನರ್ ಅಲ್ಲ, ಎಜೆಸ್ಟ್ ಸ್ಪಾನರ್ ಆಗ್ಬೇಕು ನಾವು. 18ಕ್ಕೆ 18 ಹಾಕಿ ತಿರುಗಿಸುವುದಲ್ಲ, 18 ಬರಲಿ, 20 ಬರಲಿ, 25 ಬರಲಿ, ಮೈ ಅಡ್ಜಸ್ಟ್ಮೆಂಟ್ ಸ್ಪಾನರ್. ಛೋಟ ಹೊನತ್ತು ಛೋಟು ಬೇಡ ಹೊನತ್ತು. ಈ ರೀತಿಯ ಹತ್ತಿರ ಮತ್ತು ದೂರದ ಸಂಬಂಧಗಳನ್ನು ಅಂಗಡಿಯಲ್ಲಿ ಯಾರಾದ್ರೂ ಸಿಗ್ತಾರೆ, ಹೋಟೆಲಿಗೆ ಹೋದ್ರೆ ಅಲ್ಲಿ ಯಾರಾದ್ರೂ ಸಿಗ್ತಾರೆ, ಬಸ್ ಹತ್ತುವಾಗ ಯಾರಾದ್ರೂ ಸಿಗ್ತಾರೆ ಅಲ್ವಾ. ನಮ್ಗೆ ಎಲ್ಲ ಸ್ವಲ್ಪ ಬಸ್ಸು ಲೇಟ್ ಆಗಿ ಬಂದ್ರೆ ಅಥವಾ ಟ್ರೈನ್ ಟೈಮ್ ಸ್ವಲ್ಪ ಪಾಸ್ ಆಗಿ ಬಂದ್ರೆ ಹತ್ತುವ ಗಡಿಬಿಡಿ ಗಡಿಬಿಡಿ ಗಡಿಬಿಡಿ. ಯಾರು ಪ್ರಾಯದವರಿದ್ದಾರೆ, ಯಾರು ಮಹಿಳೆ ಇದ್ದಾರೆ, ಯಾರ ಕೈಯಲ್ಲಿ ಲಗೇಜ್ ಇದೆ, ಯಾರ ಕೈಯಲ್ಲಿ ಮಕ್ಕಳಿದ್ದಾರೆ, ಗೋಚರವೇ ಇಲ್ಲ. ಹತ್ತುದು ಹತ್ತುದು ಹತ್ತುದು, ಸೀಟ್ ಹಿಡಿಬೇಕು ಸೀಟ್ ಹಿಡಿಬೇಕು, ಸೀಟ್ ಹಿಡಿಬೇಕು ಸೀಟ್ ಹಿಡಿಬೇಕು. ಟ್ರೈನ್ ತಪ್ಪಬಹುದು, ಬಸ್ ತಪ್ಪಬಹುದು, ಹೋಗ್ಬೇಕು ಹೋಗ್ಬೇಕು. ಇಲ್ಲ, ಸಾವಧಾನ ಮಾಡಿ. ಒಬ್ಬ ನೋಡುವವನು ಮೇಲೆ ಇದ್ದಾನೆ, ಅವನಿಗೆ ಗೊತ್ತು ನೀವು ಏನು ಮಾಡ್ತಾ ಇದ್ದೀರಿ ಅಂತ.
ಪರಸ್ಪರ ಜೀವನದಲ್ಲಿ ಬೇರೆಯವರ ಹಕ್ಕುಗಳನ್ನು ಸಂದಾಯ ಮಾಡುವವರಾಗಿ. ಆಸ್ಪತ್ರೆಯಲ್ಲಿ ನಿಮ್ಮ ಪಡೋಸಿ ಸಿಗ್ಬೋದು, ಡ್ರೈವಿಂಗ್ ಮಾಡುವಾಗ, ಡ್ರೈವಿಂಗ್ ಕಾರು ಬೈಕ್ ಓಡಿಸುವಾಗ ಎಲ್ರಿಗೂ ಕೂಡ ಏನಂದ್ರೆ ಉಸ್ಸೆ ಆಗಿ ಮೈದಾನ ರೀ ಕೊಟ್ಟ ಎಕ್ಸ್ಲೀಟರ್. ಅವ ಪ್ರಾಯದವನ, ಅಥವಾ ಅವನ ಜೊತೆ ಮಹಿಳೆಯರಿದ್ದಾರೆ, ಅಥವಾ ಅವನ ಜೊತೆ ಮಕ್ಕಳಿದ್ದಾರೆ, ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ, ಅಥವಾ ಅವನಿಗೆ ಮುಂದೆ ಹೋಗ್ಲಿಕ್ಕೆ ರೋಡಿಗೆ ದಾರಿ ಉಂಟಾ ಇಲ್ವಾ, ಇದೆಲ್ಲವನ್ನು ಪರಿಗಣಿಸಿ ನನ್ನ ಡ್ರೈವಿಂಗ್ ಆಗಬೇಕು, ನನ್ನ ಕಾರು ಓಡಬೇಕು, ನನ್ನ ಬೈಕ್ ಓಡಬೇಕು. ದಾರಿಯಲ್ಲಿ ನಡೆಯುವಾಗ ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ನಿಮಗೆ ಕೆಲವು ಹುಕೂಕ್ಗಳಿವೆ, ದಾರಿಯ ಮೇಲೆ ನಡೆಯುವಾಗ ಹುಕೂಕ್ಗಳು ಇದೆ ಅಂತ ಹೇಳಿ ಕಲಿಸಿದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೋಗುವಾಗ ಪ್ರವಾದಿಗಳು ಒಂದು ಸ್ಮೈಲ್ ಮಾಡಿ, ಪರಿಚಯ ಬೇಕು ಅಂತ ಹೇಳಿ ಸ್ಮೈಲ್ ಮಾಡಿ. ಒಂದು ಸ್ಮೈಲ್, ಒಂದು ಸದಕ ಅಂದ್ರು ಪ್ರವಾದಿಗಳು. ಒಂದು ಸ್ಮೈಲ್, ಒಂದು ಸದಕ ಅಂದ್ರು ಸೈನ್ಸ್ ಹೇಳ್ತದೆ, ಒಂದು ಸ್ಮೈಲ್ ನಿಮ್ಮ ಎಷ್ಟೋ ರೋಗಗಳಿಗೆ ಪರಿಹಾರ ಅಂತ. ಸ್ಮೈಲ್ ಮಾಡಿ, ಸಿಟ್ಟು ಮಾಡಬೇಡಿ, ಸ್ಮೈಲ್ ಮಾಡಿ, ನಗುಮುಖದವರಾಗಿ. ಪಡೋಸಿಗಳೊಂದಿಗೆ, ನೆರೆಕರೆಯವರೊಂದಿಗೆ, ದಾರಿ ಹೋಗರೊಂದಿಗೆ, ವಾಕಿಂಗ್ ಸಾಥಿ, ಪಾರ್ಕ್ ಸಾಥಿ, ಹೋಟೆಲ್ ಸಾಥಿ, ದುಕಾನ್ ಸಾಥಿ, ಎಲ್ಲರನ್ನು ಕೂಡ ಗೌರವಿಸಿ, ಎಲ್ಲರೊಂದಿಗೂ ಕೂಡ ಒಟ್ಟಿಗೆ ಇರಿ. ಖರೀಬ್ ಸೆ ಖರೀಬ್ ತರ್ ರಿಶ್ತೆದಾರ್ ಘರ್ ಮೇ ಹೋತೆ ಹೇ. ಮನೆಯೊಳಗೆ ಇರ್ತಾರೆ ಯಾರು? ನನ್ನ ತಂದೆ, ನನ್ನ ತಾಯಿ. ಇದು ಹೊರಗಿನದಾಯ್ತು, ಇದು ಹೊರಗಿನ ಸೌಂದರ್ಯ. ಎರಡು ಸೌಂದರ್ಯ ಉಂಟು. ಒಂದು ಹೊರಗಿನ ಸೌಂದರ್ಯ ಯಾವುದು? ಈ ಗಾಡಿ, ಈ ಬಸ್ಸು, ಈ ಟ್ರೈನ್, ಈ ಫ್ಲೈಟ್, ಈ ವಾಕಿಂಗ್, ಈ ಪಾರ್ಕ್, ಈ ಹೋಟೆಲ್, ಈ ಅಂಗಡಿ, ಇದೆಲ್ಲ ಉಂಟಲ್ಲ ವ್ಯವಹಾರ. ಇಡೀ ಜೀವನದಲ್ಲಿ ಪ್ರತಿದಿನ ಬೆಳಿಗ್ಗಿನಿಂದ ರಾತ್ರಿ ತನಕ ಬರ್ತದಲ್ಲ. ಒಂದು ಎಲ್ಲಿ ಡಿಸಿಪ್ಲಿನ್ ಮತ್ತು ಅವನು ನನ್ನವನು ಹೇಳುವಂತ, ಇದು ಸಮಾಜದ ಸೌಂದರ್ಯ. ಏನು ಇದು? ಸಮಾಜದ ಸೌಂದರ್ಯ. ಇದರಿಂದ ಏನಾಗಬೇಕು? ನೀವು ನಿಜವಾದ ಮುಸ್ಲಿಮರಾಗಬೇಕು, ನಿಜವಾದ ಮುಸ್ಲಿಮರಾಗಬೇಕು. ಮುಸ್ಲಿಂ ಅಂದ್ರೆ ಅವ ಸ್ಮೈಲ್ ಮಾಡುವ, ಮುಸ್ಲಿಂ ಅಂದ್ರೆ ನನಗೆ ದಾರಿ ಬಿಟ್ಟು ಕೊಡುವಮ್ಮ, ಮುಸ್ಲಿಂ ಅಂದ್ರೆ ನನ್ನ ಸಹಪಾಠಿ, ಮುಸ್ಲಿಂ ಅಂದ್ರೆ ನನ್ನ ಫ್ರೆಂಡ್. ಐಡಿಯಲ್ ಮುಸ್ಲಿಂ ಆಗ್ಬೇಕು, ಐಡಿಯಲ್ ಮುಸ್ಲಿಂ, ಆದರ್ಶ ಮುಸ್ಲಿಂ ಆಗ್ಬೇಕು ಸಮಾಜದಲ್ಲಿ. ಇದು ಸಮಾಜದ ಸೌಂದರ್ಯ. ಇದು ದೀನ್ ತಲುಪಿಸುವಂತಹ ಮಾರ್ಗಗಳು. ಇದು ಇಸ್ಲಾಂ ಹೇಗೆ ಬೆಳೀತಾ ಇದೆ ಇವತ್ತು, ಇಸ್ಲಾಂ ಹೇಗೆ ಇವತ್ತು ಪಸರಿಸ್ತಾ ಇದೆ? ಅಖ್ಲಾಕಿನ ಮುಖಾಂತರ ಪಸರಿಸ್ತಾ ಇದೆ. ಖಡ್ಗದಿಂದ ಪಸರಿಸಿದ್ದಲ್ಲ. ಇಸ್ಲಾಂ ಖಡ್ಗದಿಂದ ಪಸರಿಸಲಿಲ್ಲ. ಇಸ್ಲಾಂ ಮತಾಂತರದಿಂದ ಪಸರಿಸಲಿಲ್ಲ. ಇಸ್ಲಾಂ ಪಸರಿಸಿದ್ದು ಅಖ್ಲಾಕ್ನಿಂದ, ಕ್ಯಾರೆಕ್ಟರ್ನಿಂದ, ಉತ್ತಮ ಸಂಬಂಧದಿಂದ ಇಸ್ಲಾಂ ಪಸರಿಸಿತು. ನಾವು ಒಂದೊಂದು ಮೋಂಬತ್ತಿಗಳಾಗಬೇಕು, ಇಸ್ಲಾಮಿನ ಒಂದೊಂದು ಮೋಂಬತ್ತಿಗಳು. ನಮ್ಮನ್ನು ನೋಡಿ ಅವರು ಪ್ರೀತಿ ಮಾಡಬೇಕು, ನಮ್ಮನ್ನು ಕರೀಬೇಕು, ಬಾ ಅನ್ಬೇಕು. ಈ ಸಮಾಜದಲ್ಲಿ ನಿಮ್ಮ ಐಡೆಂಟಿಟಿ ಏನಾಗಬೇಕು ಅಂದ್ರೆ, ನೀವು ಜನರನ್ನು ಪ್ರೀತಿಸುವವರು ಹೇಳುವಂತಹ ಐಡೆಂಟಿಟಿ ನಿಮ್ದಾಗಬೇಕು. ನೀವು ಜನರಿಗೆ ಸಹಕಾರ ಮಾಡುವವರು, ಸಹಾಯ ಮಾಡುವವರು ಹೇಳುವಂತಹ ಐಡೆಂಟಿಟಿ ಈ ಉಮ್ಮತ್ತಿನದಾಗಬೇಕು. ಅದಕ್ಕೆ ನಿಮ್ಗೆ ಉಮ್ಮತ್ ಹೇಳಿದ್ರು. ನೀವು ಕೌಮ್ ಅಲ್ಲ, ನೀವೊಂದು ಗಿರೋ ಅಲ್ಲ, ನೀವು ಕೌಮ್ ಅಲ್ಲ, ನೀವು ಉಮ್ಮತ್, ನೀವು ಖೈರೆ ಉಮ್ಮತ್, ಅತ್ಯುತ್ತಮ ಸಮುದಾಯ. ನೀವು ಉಮ್ಮತ್ತೆ ವಸತ್, ನೀವು ಸುಮಧ್ಯ ಸಮುದಾಯ. ಅಲ್ಲಾಹನ ಮತ್ತು ಅಲ್ಲಾಹನ ದಾಸರ ಮಧ್ಯೆ ಒಂದು ಕೊಂಡಿಯಾಗಿರುವ ಸಮುದಾಯ, ಅತ್ಯುತ್ತಮ ಸಮುದಾಯ. ಈ ಸರ್ಟಿಫಿಕೇಟ್ ಕೊಟ್ಟದ್ದು ಯಾವ ಗವರ್ಮೆಂಟ್ ಅಲ್ಲ, ನಿಮಗೆ ಯಾವ ಸರ್ಕಾರ ನಿಮಗೆ ಈ ಉಮ್ಮತ್ತಿಗೆ ಈ ಸರ್ಟಿಫಿಕೇಟ್ ಕೊಡ್ಲಿಲ್ಲ. ಈ ಸರ್ಟಿಫಿಕೇಟ್ ಕೊಟ್ಟದ್ದು ಈ ಜಗತ್ತನ್ನು ಸೃಷ್ಟಿ ಮಾಡಿದವನು, ಈ ಜಗತ್ತನ್ನು ನಿರ್ಮಾಣ ಮಾಡಿದವನು. ಈ ಜಗತ್ತಿನಲ್ಲಿ ಮನುಷ್ಯರಿದ್ದಾರೆ. ಆ ಮನುಷ್ಯರಲ್ಲಿ ಮುಸ್ಲಿಮರಿಗೆ ನಾನು ಖೈರೆ ಉಮ್ಮ ಹೇಳ್ತಾ ಇದ್ದೇನೆ.
ನೀವು ಅತ್ಯುತ್ತಮ ಸಮುದಾಯ ಹೇಳ್ತಾ ಇದ್ದೇನೆ ಅಂತ. ಯಾಕೆ? ನೀವು ನಮಾಜ್ ಮಾಡ್ತೀರಿ ಹೇಳುವ ಕಾರಣಕ್ಕಲ್ಲ, ನೀವು ಜಕಾತ್ ಕೊಡುತ್ತೀರಿ ಹೇಳುವ ಕಾರಣಕ್ಕಲ್ಲ, ನೀವು ಹಜ್ ಮಾಡ್ತೀರಿ ಅಥವಾ ನೀವು ನಮಾಜ್ ಉಪವಾಸ ಇಡ್ತೀರಿ ಇದಕ್ಕಾಗಿ ಅಲ್ಲ. ನೀವು ಖೈರ್ ಯಾಕೆ? ನೀವು ಜನರಿಗೆ ಒಳಿತು ಮಾಡುತ್ತೀರಿ ಹೇಳುವ ಕಾರಣಕ್ಕೆ ಅಲ್ಲಾಹನು ಹೇಳಿದ್ರು ನೀವು ಖೈರ ಉಮ್ಮತ್. ನಿಮ್ಮ ನಮಾಜಿನಿಂದ ಈ ಮನುಷ್ಯರಿಗೆ ಏನು ಬಿದ್ದು ಹೋಗ್ಲಿಲ್ಲ, ನಿಮ್ಮ ಉಪವಾಸದಿಂದ ಬಿದ್ದು ಹೋಗ್ಲಿಲ್ಲ, ನಿಮ್ಮ ಜಕಾತ್ ನಿಮ್ಮ ಹಜ್ಜಿಗಳಿಂದ ಈ ಸಮಾಜಕ್ಕೆ ಏನು ಬಿದ್ದು ಹೋಗ್ಲಿಲ್ಲ. ನಿಮ್ಮ ಕ್ಯಾರೆಕ್ಟರ್ ಇದೆ ಅಲ್ಲ, ನಿಮ್ಮ ಪ್ರೀತಿ ಇದೆಯಲ್ಲ, ನಿಮ್ಮ ವಿಶ್ವಾಸ ಇದೆಯಲ್ಲ, ನಿಮ್ಮ ಗುಣ ನಡತೆ ಇದೆಯಲ್ಲ, ಇದು ಈ ಸಮಾಜಕ್ಕೆ ಬೇಕು. ಅದಕ್ಕೆ ನಿಮಗೆ ಖೈರ ಉಮ್ಮ ಹೇಳಲ್ಲ, ಅದಕ್ಕೆ ನಿಮಗೆ ಖೈರ ಉಮ್ಮ ಹೇಳಲ್ಲ. ಈ ಸಮಾಜದ ಸುಧಾರಣೆ ಆ ರೀತಿ ಸಾಧ್ಯವಾಗ್ತದೆ. ಇದು ಸಮಾಜದ ಸೌಂದರ್ಯವೂ ಕೂಡ ಸುಧಾರಣೆಯೂ ಕೂಡ ಅದೇ ರೀತಿ ಮನೆಯ ಒಳಗಿನ ಸೌಂದರ್ಯ ಇದೆ, ಮನೆಯ ಒಳಗಿನ ಸೌಂದರ್ಯ ಇದೆ. ಅವರು ಕೂಡ ಪಡೋಸಿಯೇ. ನನ್ನ ಮನೆಯಲ್ಲಿರುವವರು ಅತಿ ಹತ್ತಿರ ಇರುವ ಪಡೋಸಿ, ನನ್ನ ಬೆಡ್ರೂಮ್ ನಲ್ಲಿ ಇಳುವವಳು ಅದಕ್ಕಿಂತ ಹತ್ತಿರದ ಪಡೋಸಿ. ನನ್ನ ಬೆಡ್ರೂಮ್ ನಲ್ಲಿ ಒಬ್ಬಳು ಇರ್ತಾಳಲ್ಲ, ಅವಳು ಅತ್ಯುತ್ತಮ ಪಡೋಸಿನ. ಅದಕ್ಕೆ ಪ್ರವಾದಿಗಳು ಹೇಳುತ್ತಾರೆ, ನೀವು ಮನೆ ಪ್ರವೇಶ ಮಾಡುವಾಗ आपके घर के अंदर दाखिल होने में अल्लाह के रसूल सल्लल्लाहु अलैहि वसल्लम ने फरमाया सलाम करो। क्या करो? सलाम करो। बेल मारना का नहीं है, बेल वेस्टर्न कल्चर, सलाम इस्लामिक कल्चर। याद रखो, आज के बाद कोई मुसलमान बेल नहीं मारेगा। बेल मारता है तो जगाने के लिए, दरवाजा ओपन होता तो क्या करेगा? अस्सलामु अलैकुम व रहमतुल्लाहि व बरकातुहू। किस लिए? सिर्फ मियाँ बीवी के अंदर मोहब्बत बढ़े इसके लिए नहीं है। ये अल्लाह के रसूल सल्लल्लाहु अलैहि वसल्लम ने फरमाया, जिस घर में सलाम के साथ दाखिल होता है तो उस घर में अल्लाह के मलक ಅಲ್ಲಾಹನ ಮಲಕ್ಗಳು, ಅಲ್ಲಾಹನ ದೂತರು ನಿಮ್ಮ ಮನೆಯಲ್ಲಿ ಇಳಿಲಿಕ್ಕೆ ಆರಂಭವಾಗ್ತಾರೆ ಯಾವಾಗ ನೀವು ಸಲಾಂ ಮಾಡುತ್ತೀರಿ. ನಮ್ಮ ಮಹಿಳೆಯರಿಗೂ ಬೇಕು. ನನ್ನ ಗಂಡ ಬಂದಾಗ ಕಿಚನ್ ನಲ್ಲಿ ಇರುವುದಲ್ಲ. ಇವತ್ತು ಮಹಿಳೆಯರು ನೀವು ಕರೀಲಿಲ್ಲ, ಆದ್ರೆ ಹೋಗಿ ಹೇಳಿ ಮನೆಗೆ, ಇವತ್ತು ಕುತುಬಾದಲ್ಲಿ ಈ ಮಾತು ಬಂತು ಅಂತ, ನಾನು ಮನೆಗೆ ಬಂದು ಸಲಾಂ ಮಾಡುವಾಗ ನೀನು ನನ್ನ ಮುಂದೆ ಇರಬೇಕು ಅಂತ. ನೀನು ಕಿಚನ್ ನಲ್ಲಿ ಇರುವುದಲ್ಲ, ಗಂಡನಿಗೆ ಕೊಡುವ ಗೌರವವಾದ. ಅವರು ಮನಸ್ಸಂತೋಷ ಆಗ್ತದೆ, ಗಂಡನ ಮನಸ್ಸಂತೋಷ ಆಗ್ತದೆ. ಇಡೀ ದಿವಸ ಹೊರಗಿನ ಸಮಾಜದ ಜಂಜಾಟದಲ್ಲಿದ್ದು ಮನೆಗೆ ಹೋಗುವಾಗ ಮನೆಯ ಒಡತಿಯ ಗುಣ ಏನಿರ್ಬೇಕು? ಗಂಡ ಬರುವಾಗ ಮುಂದೆ ಬಂದು ವಾಲೈಕುಮ್ ಸಲಾಂ ಹೇಳಲಿಕ್ಕೆ ಅವಳು ತಯಾರಿರಬೇಕು. ಇವನ ಸಲಾಂ ಯಾರಿಗೆ? ಗಂಡನ ಸಲಾಂ ಯಾರಿಗೆ? ಹೆಂಡತಿಯ ಸಲಾಂ ಪಡೀಲಿಕ್ಕೆ ಮುಂದೆ ಬರಬೇಕು. ಕಿಚನ್ ನಲ್ಲಿ ಇದ್ರೆ ಗ್ಯಾಸ್ ಆಫ್ ಆಗ್ಬೇಕು, ಫ್ಯಾನ್ ಆಫ್ ಆಗ್ಬೇಕು, ಸ್ವಿಚ್ ಆಫ್ ಆಗ್ಬೇಕು. ಗಂಡ ಬಂದ ಆ ಕೆಲಸ ಮತ್ತೆ ಮೊದಲು ವೆಲ್ಕಮ್ ಟು ಮೈ ಹಸ್ಬೆಂಡ್ ಆಗ್ಬೇಕು. ಅದರ ನಂತರ ಬೇರೆ ಬೇರೆ ಕೆಲಸ ಮಾಡಿ, ನೋ ಪ್ರಾಬ್ಲಮ್. ಮನೆಯ ಸೌಂದರ್ಯ, ಮನೆಯಲ್ಲಿ ಇಸ್ಲಾಂ ಹೇಗೆ ಬರ್ತದೆ? ಅಲ್ಲಾಹನ ಪ್ರವಾದಿ ಹೇಳಿದ್ರು, ಎರಡನೇ ಕೆಲಸ, ಎರಡನೇ ಡ್ಯೂಟಿ, ಕೈಯಲ್ಲಿ ಕೈ ಕೊಡಿ, ಹ್ಯಾಂಡ್ ಶೇಕ್ ಮಾಡಿ. ಹೊರಗಡೆ ಎಲ್ಲ ಹ್ಯಾಂಡ್ ಶೇಕ್ ಮಾಡ್ತೇವೆ, ಮನೆಯಲ್ಲಿ ಹ್ಯಾಂಡ್ ಶೇಕ್ ಮಾಡ್ತೇವ? ಹೆಂಡತಿ ಜೊತೆ ಹ್ಯಾಂಡ್ ಶೇಕ್ ಉಂಟ ನಮ್ದು? ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ಮನೆಯ ಒಳಗೆ ಪ್ರವೇಶ ಮಾಡುವಾಗ ಹೆಂಡತಿಯ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಅಂತ. ಒಂದು ಪ್ರೀತಿ ಹೆಚ್ಚುತ್ತದೆ. ಎರಡನೇದ್ದು, ನಿಮ್ಮ ಪಾಪಗಳು ಈ ಬೆರಳ ತುದಿಯಲ್ಲಿ ಇಳಿಲಿಕ್ಕೆ ಆರಂಭವಾಗ್ತದೆ ಅಂತ ಪ್ರವಾದಿಗಳು ಸಾಕ್ತಾರೆ. ನಿಮ್ಮ ಪಾಪಗಳು ಏನಾಗ್ತದೆ? ಈ ಬೆರಳ ತುದಿಗಳಲ್ಲಿ ಇಳಿಲಿಕ್ಕೆ ಆರಂಭವಾಗ್ತದೆ. ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ಒಬ್ರು ಇನ್ನೊಬ್ಬರನ್ನು ನೋಡಿ ಸ್ಮೈಲ್ ಮಾಡಿ. ಸೀರಿಯಸ್ ಆಗಿ ಹೋಗ್ಬೇಡಿ ಮನೆಯ ಒಳಗೆ. ಪೊಲೀಸ್ ಆಫೀಸರ್ ಆಗಿ ಹೋಗ್ಬೇಡಿ ಮನೆಯ ಒಳಗೆ. ಪೊಲೀಸ್ ಆಫೀಸರ್ ಕೂಡ ಮನೆಯೊಳಗೆ ಹೋಗುವಾಗ ಕೇಳಿ, ನಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ಇರ್ತಾರೆ,
ಅವರು ಮನೆಯೊಳಗೆ ಹೋಗುವಾಗ ಪೊಲೀಸ್ ಆಫೀಸರ್ ಆಗಿ ಹೋಗುವುದಿಲ್ಲ, ಅವರು ಗಂಡ ಅಥವಾ ತಂದೆಯಾಗಿ ಅಥವಾ ಮಗನಾಗಿ ಮನೆಯೊಳಗೆ ಪ್ರವೇಶ ಮಾಡ್ತಾರೆ. ನಾವು ಯಾಕೆ ಪೊಲೀಸ್ ಆಫೀಸರ್ ಆಗ್ಬೇಕು? ನಾವು ಯಾಕೆ ಪೊಲೀಸ್ ಆಫೀಸರ್ ಆಗ್ಬೇಕು? ಅಲ್ಲಾಹನ ಪ್ರವಾದಿ ಹೇಳಿದ್ರು, ಗಂಡನನ್ನು ನೋಡಿ ಹೆಂಡತಿ, ಹೆಂಡತಿಯನ್ನು ನೋಡಿ ಗಂಡ ಸ್ಮೈಲ್ ಮಾಡಿದ್ರೆ ಹರ್ಷಿನ ಮೇಲೆ ಇರುವವನು, ವಿಶ್ವ ಸಿಂಹಾಸನದ ಮೇಲೆ ಇರುವವನು ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಏನಿದು? ಏನು ಇಸ್ಲಾಮಿಕ್ ಕಲ್ಚರ್ ಅಂದ್ರೆ? ಏನು ಸಿಸ್ಟಮ್ ಆಫ್ ಇಸ್ಲಾಂ ಅಂದ್ರೆ? ಏನು ಸಿಸ್ಟಮ್ ಆಫ್ ಲೈಫ್ ಅಂದ್ರೆ? ಇದೇ ಮೊಹಬ್ಬತ್. ಎಲ್ಲಿ ಹೋದ್ರು ಅಲ್ಲಿ ಮೊಹಬ್ಬತ್. ಯಾರೊಂದಿಗೂ ನಫರತ್ ಇಲ್ಲ, ಎಲ್ಲರೊಂದಿಗೂ ಮೊಹಬ್ಬತ್. ಎಲ್ರೂ ನನ್ನವರು, ಸಬ್ ಹಮ್ ಭಾಯಿ ಭಾಯಿ. ಮನೆಯ ಒಳಗಿನ ವಾತಾವರಣ ನಮ್ದು ಸರಿಯಾಗಬೇಕು. ಮನೆಯ ಒಳಗಿನ ವಾತಾವರಣ ಸರಿಯಾಗಬೇಕು ಅಂದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ 1 2 3 4 ಇನ್ನೊಂದು ಯಾವುದು? ಆಲಿಂಗನ ಮಾಡಿ, ಹೆಂಡತಿಯನ್ನು ಆಲಿಂಗನ ಮಾಡಿ, ಮಕ್ಕಳ ಎದುರು ಮಾಡಿ, ನೋ ಪ್ರಾಬ್ಲಮ್. ಮಕ್ಕಳು ನೋಡಿ ಕಲಿತಾರೆ, ಅವರವರ ಆಲಿಂಗನ ಮಾಡ್ತಾರೆ. ಮನೆಯಿಂದ ಹೆಂಡತಿ ಗಂಡನನ್ನು ಬಿಟ್ಟು ಕೊಡುವಾಗ ಆಲಿಂಗನ ಮಾಡಿ ಬಿಟ್ಟು ಕೊಡ್ಲಿ. ಎಷ್ಟು ಸಂತೋಷದ ವಾತಾವರಣ, ಅವನ ಇಡೀ ದಿವಸ ಎಷ್ಟು ಫ್ರೆಶ್ ಇರ್ಬೋದು ಅಂತೇಳಿ ಸ್ವಲ್ಪ ಅರ್ಥ ಮಾಡಿ ನೋಡಿ ನೀವು. ಯಾಕೆ ನಾವು ದೂರವಾಗ್ತೇವೆ? ಯಾಕೆ ನಮ್ಮ ಮನಸ್ಸಲ್ಲಿ ನಾವು ಇಂತಹ ವಿಚಾರಗಳನ್ನು ಇಟ್ಕೊಳ್ತೇವೆ? ಇಸ್ಲಾಮಿಕ್ ಕಲ್ಚರ್ ಯಾಕೆ ಡೆವಲಪ್ ಆಗ್ತಾ ಇಲ್ಲ? ನಮ್ಮ ಮನೆಗಳು ಯಾಕೆ ಒಡಿತಾ ಇವೆ? ನಮ್ಮ ಸಂಬಂಧಗಳು ಯಾಕೆ ಶಿಥಿಲವಾಗ್ತಾ ಇದೆ, ವೀಕ್ ಆಗ್ತಾ ಇದೆ? ಹಮಾರಾ ರಿಶ್ತೆ ಕ್ಯೋ कमजोर हो रहे हैं? इस्लामिक कल्चर सिस्टमेटिक इंप्लीमेंट नहीं हुआ, अपने घर में नहीं हुआ. हम गांव के बात करते हैं, समाज का बात करते हैं. सबसे पहले घर में लाइए इस्लाम को. इस्लाम को ಮನೆಯ ಒಳಗೆ ತನ್ನಿ. ಕೇವಲ ಮಸೀದಿಗೆ ಸೀಮಿತ ಅಲ್ಲ ಇಸ್ಲಾಂ. ಇಸ್ಲಾಂ ಮನೆಯಲ್ಲಿ ಬರಬೇಕು, ಇಸ್ಲಾಂ ಮನಸ್ಸಿನಲ್ಲಿ ಬರಬೇಕು. ಮಸೀದಿಯಿಂದ ಮನೆ, ಮನೆಯಿಂದ ಮನಸ್ಸು ಇಸ್ಲಾಂ ಆಗಬೇಕು. ನಾವು ಇಸ್ಲಾಮಿಸ್ಟ್ ಆಗ್ಬೇಕು. ನಾವು ಇಸ್ಲಾಮಿಸ್ಟ್ ಆಗ್ತೇವಾ, ಆವಾಗ ಇಸ್ಲಾಮಿನ ಮೇಲಿರುವಂತ ಎಲ್ಲ ಅಪವಾದಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತವೆ. ಅದಕ್ಕೆ ಬೇರೆ ಯಾರು ಬರುವುದಿಲ್ಲ, ಪ್ರವಾದಿಗಳು ಕೂಡ ಇನ್ನು ಬರುವುದಿಲ್ಲ. ಪ್ರವಾದಿಗಳು ಆಯ್ತು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಬಂದ ಕೊನೆಯ ಪ್ರವಾದಿ. ಇನ್ನು ಯಾರು ಪ್ರವಾದಿ ಬರುವುದಿಲ್ಲ, ಕಳುಹಿಸುವುದಿಲ್ಲ ಅಂತ ಹೇಳಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಡಿಕ್ಲೇರ್ ಮಾಡಿ ಆಯ್ತು. ಅವ ಒಮ್ಮೆ ಹೇಳಿದ್ರೆ ಅದು ಫೈನಲ್, ಮತ್ತು ಚೇಂಜಸ್ ಇಲ್ಲ. ಅದೇ ರೀತಿ ಮಕ್ಕಳನ್ನು ಪ್ರೀತಿ ಮಾಡಿ. ಮನೆಯಲ್ಲಿ ಮಕ್ಕಳಿದ್ದಾರೆ, ನಮ್ಮ ಪ್ರೀತಿ ಬಯಸ್ತಾರೆ. ಮನೆಗೆ ಹೋಗಿ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಮಕ್ಕಳಿಗೆ ಟೈಮ್ ಕೊಡಿ, ಮಕ್ಕಳು ಟೈಮ್ ಬಯಸ್ತಾರೆ. ಮಕ್ಕಳನ್ನು ಪ್ರೀತಿ ಮಾಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಾಗಳಿಗೆ ಹೇಳ್ತಾ ಇದ್ರು, ನಾನು ಬರುವಾಗ ನೀವು ಎದ್ದು ನಿಲ್ಬಾರದು ಅಂತ. ಮೈ ದಾಖಿಲ್ ಹೋತಾ ಹೂಂ ತುಮ್ ಉಠ್ के नहीं ठहरना. साहबा को कहते थे अल्लाह के रसूल सल्लल्लाहु अलैहि वसल्लम, मैं जब आता हूं तो मेरे हुर्मत में तुम्हें क्या करना? उठ के नहीं ठहरना, बैठो बैठो बैठो. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮನೆಗೆ ಮಗಳು ಫಾತಿಮಾ ಬರ್ತಾಳೆ. ಪ್ರವಾದಿ ಮುಹಮ್ಮದ್ सल्लल्लाहु अलैहि वसल्लम यद्दु निलतारे. अल्लाहु अकबर. साहबा को कहते थे उठ के नहीं ठहरना मेरे साहबा. बेटी फातिमा घर के अंदर आई तो अल्लाह के रसूल ने उठ के ठहर गए. क्या किए? अल्लाह के रसूल सल्लल्लाहु अलैहि वसल्लम ने फातिमा के 2 गाल पर हाथ रखे और पेचानी पे किस दिया. वेलकम टू फातिमा. बच्चों को वेलकम करना किस तरह? अल्लाह के रसूल सल्लल्लाहु अलैहि वसल्लम दुनिया के सामने एक नक्शा खींचा, एक आइडियल मॉडल छोड़ दिया इस दुनिया को. इस तरह वेलकम करो बच्चों को. आपके बच्चे, आप अगर मोहब्बत नहीं करते तो आपसे बच्चे और कौन करेगा?
अगर आपको आपसे बच्चों से मोहब्बत नहीं है तो फिर किससे मोहब्बत होगा? तो आपकी औलाद है, आपका और उनका खून का रिश्ता है। अल्लाह ने उनके खातिर आपके दिल में कह दिया कि मैं रहम डाल दिया। अल्लाह ताला का फरमान है, मैं रहम डाल दिया। ಸಂಬಂಧಗಳನ್ನು ಜೋಡಿಸಿ, ಹೆಂಡತಿಯೊಂದಿಗಿನ ಸಂಬಂಧ, ಮಡತಿಯೊಂದಿಗಿನ ಸಂಬಂಧ, ಮಕ್ಕಳು ಮತ್ತು ತಂದೆಯೊಂದಿಗಿನ ಸಂಬಂಧ, ಮಕ್ಕಳನ್ನು ಪ್ರೀತಿಸಿ। गलत अल्काब से नहीं पुकारो अपने बच्चों से, बच्चों के सामने गलत काम मत करो, गलत अल्काब से नहीं पुकारो। आपको रोक दिया गया है ಕೆಟ್ಟ ಹೆಸರಿನಿಂದ, ಕೆಟ್ಟ ಚಾಳಿಯಿಂದ ಮಕ್ಕಳನ್ನು ಕರೆಯುವುದರಿಂದ ಅಲ್ಲಾಹನು ನಿಮ್ಮನ್ನು ತಡೆದಿದ್ದಾನೆ, ನಿಷೇಧಿಸಿದ್ದಾನೆ। ಅವರಿಗೆ ಬುರಾಬಲ ಹೇಳಬೇಡಿ, ಮಕ್ಕಳನ್ನು ಪ್ರೋತ್ಸಾಹಿಸಿ, ಅವರನ್ನು ಪ್ರೋತ್ಸಾಹಿಸಿ। तू अच्छा बेटा, तू अच्छी बेटी, तू अच्छा बेटा, अच्छी बेटी। माँ बाप अगर सर्टिफिकेट देंगे अच्छा अच्छी बनेंगे, अगर तुम्हें सर्टिफिकेट नहीं देंगे तो कभी अच्छे नहीं बनेंगे। याद रखो, तुम्हारा सर्टिफिकेट तुम्हारे बच्चों के बारे में अगर सही नहीं है तो तुम्हारे बच्चे कभी अच्छे नहीं बनेंगे। याद रखो, ये जहन पर बहुत असर करता है। बच्चों से गले मिली, ಮಕ್ಕಳೊಂದಿಗೆ ಸೇರಿ ಆಲಿಂಗನ ಮಾಡಿ ಮಕ್ಕಳಿಗೆ ಅವರಿಗೆ ಪವರ್ ಬರ್ತದೆ ಅಂತ ಸೈನ್ಸ್ ಹೇಳ್ತದೆ। ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಐಡಿಯಲ್ ತೋರಿಸಿಕೊಟ್ರು। ಫಾತಿಮಾ ಮನೆಗೆ ಬಂದಾಗ ಪ್ರವಾದಿ ಎದ್ದು ನಿಲ್ಲುವುದಂದ್ರೆ ಏನು, ನೀವು ಸ್ವಲ್ಪ ಆಲೋಚನೆ ಮಾಡಿ। ಒಂದು ರಾಷ್ಟ್ರಪತಿ, ಒಂದು ದೇಶದ ಪ್ರಧಾನಿ ನಿಂತು ತನ್ನ ಮಕ್ಕಳನ್ನು ವೆಲ್ಕಮ್ ಮಾಡಿದ ಅಂದ್ರೆ ನಾಳೆ ಪೇಪರ್ನಲ್ಲಿ ಒಂದು ದೊಡ್ಡ ಇಶ್ಯೂ ಆಗಬಹುದು। ಐಡಿಯಲ್ ಮ್ಯಾನ್ ಅಂತೇಳಿ ಬರ್ಬೋದು ನಾಳೆ ಪೇಪರ್। ಈ ಜಗತ್ತಿಗಾಗಿ ಬಂದ ಪ್ರವಾದಿ, ಎಲ್ಲ ಮನುಷ್ಯರ ಪ್ರವಾದಿ, ಕೊನೆಯ ಪ್ರವಾದಿ, ಎಲ್ಲ ಪ್ರವಾದಿಗಳ ಸರದಾರ ತನ್ನ ಮಗಳು ಫಾತಿಮಾ ಮನೆಗೆ ಬರುವಾಗ ಎದ್ದು ನಿಂತು ಅವರಿಗೆ ಕಿಸ್ ಮಾಡ್ತಾರೆ ಹೇಳಿ, ಆದ್ರೆ ಇದಕ್ಕಿಂತ ದೊಡ್ಡ ಉಜ್ವಲ ಉದಾಹರಣೆ ಬೇಕು ಈ ಜಗತ್ತಿಗೆ, ಈ ಮನುಷ್ಯ ಸಮುದಾಯಕ್ಕೆ। ಸ್ವಲ್ಪ ಆಲೋಚನೆ ಮಾಡಿ, ಎಂತ ದೊಡ್ಡ ಮನುಷ್ಯತ್ವ ತನ್ನ ಮಕ್ಕಳೊಂದಿಗೆ ಯಾವ ರೀತಿ ಪ್ರೀತಿಸ್ತಾರೆ ಅಂತ, ಯಾವ ರೀತಿ ಅಟ್ಯಾಚ್ಮೆಂಟ್ ಅಂತ, ಯಾವ ರೀತಿ ಅಟ್ಯಾಚ್ಮೆಂಟ್। ಮಕ್ಕಳನ್ನು ಪ್ರೀತಿಸಿ, ಮಕ್ಕಳನ್ನು ತಪ್ಪಿಕೊಳ್ಳಿ, ಆಲಿಂಗನ ಮಾಡಿ, ಪವರ್ ಬರ್ತದೆ ಅವರಿಗೆ, ಪವರ್ ಸಪ್ಲೈ ಆಗ್ತದೆ। ಅದೇ ರೀತಿ ತಂದೆ ತಾಯಿಗಳನ್ನು ಗೌರವಿಸಿ। ಮಾತು ಮುಗಿಸ್ತಾ ಇದ್ದೇನೆ, ಟೈಮ್ ಬಹುಶಃ ಆಗ್ತಾ ಇದೆ, 1 or 2 minutes ನಾನು ನನ್ನ ಮಾತನ್ನು ಮುಗಿಸ್ತೇನೆ। ತಂದೆ ತಾಯಿಯನ್ನು ಗೌರವಿಸಿ। ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಇದ್ದಾರೆ ಹೇಳಿ ಇದ್ರೆ ನಿಮ್ಮ ನಾಳಿನ ಸ್ವರ್ಗ ನಿಮ್ಮ ಮನೆಯಲ್ಲಿ ಇದೆ ಅಂತ ಅರ್ಥ। ಗೂಟಾಟಿಕೆಯ ಮಾತು ಆಡ್ತಾ ಇಲ್ಲ, ನಿಮ್ಮನ್ನು ಖುಷಿ ಮಾಡಲಿಕ್ಕೆ ಈ ಮಾತು ಹೇಳ್ತಾ ಇಲ್ಲ। ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿಮ್ಮ ತಾಯಿಯ ಪಾದದಡಿ ನಿಮ್ಮ ಸ್ವರ್ಗ ಇದೆ ಅಂತ। ನಿಮ್ಮ ತಂದೆ ನಿಮ್ಮ ಸ್ವರ್ಗದ ಬಾಗಿಲು ಅಂತ। ತಂದೆ ತಾಯಿಯನ್ನು ಗೌರವಿಸಿ। ಅಲ್ಲಾಹನು ಯಾರ ಮುಂದೆಯೂ ಕೂಡ ತಲೆ ಬಾಗ್ಲಿಕ್ಕೆ ಹೇಳಲಿಲ್ಲ, ಇಷ್ಟಪಡುವುದಿಲ್ಲ। ಇಡೀ ಉಮ್ಮತಿಗೆ, ಇಡೀ ಮನುಷ್ಯ ಸಮುದಾಯಕ್ಕೆ, ಇಡೀ ಮನುಷ್ಯತ್ವಕ್ಕೆ ಅಲ್ಲಾಹನ ಆಜ್ಞೆ ಏನು ಅಂದ್ರೆ, ಆ ಒಬ್ಬ ದೇವನ ಹೊರತು ಯಾರ ಮುಂದೆಯೂ ಕೂಡ ಈ ಶಿರ ಬಾಗಬಾರದು, ಬೇರಾರ ಮುಂದೆಯೂ ಕೂಡ ಈ ಶಿರ ಬಾಗಬಾರದು। ಇದು ಬಾಗುವುದಿದ್ರೆ ಅವನ ಮುಂದೆ ಮಾತ್ರ ಬಾಗಬೇಕು, ಇಲ್ಲದಿದ್ದರೆ ಈ ಶಿರ ಬಾಗಬಾರದು। ಅದೇ ಅಲ್ಲಾಹನ ಎರಡನೆಯ ಆಜ್ಞೆ ಏನು ಅಂದ್ರೆ, ನಿಮ್ಮ ತಂದೆ ಮತ್ತು ತಾಯಿಯ ಮುಂದೆ ನಿಮ್ಮ 2 ಭುಜಗಳನ್ನು ಸ್ವಲ್ಪ ತಗ್ಗಿಸಿ ಇಡಿ ಅಂತ। ಶಿರಬಾಗ್ಲಿಕ್ಕೆ ಹೇಳಲಿಲ್ಲ, ನೆನ್ಪಿಟ್ಕೊಳ್ಳಿ, ಶಿರದ ನಂತರದ ಭಾಗ ಭುಜ, ಈ 2 ಭುಜಗಳನ್ನು ಏನ್ ಮಾಡಬೇಕು, ಸ್ವಲ್ಪ ತಗ್ಗಿಸಿ ಇಡಿ, ಸ್ವಲ್ಪ ನರಂ ಕರೋ ಜರಾ। माँ बाप के सामने आकड़ के मत चलो,
ನಿಮ್ಮ ತಂದೆ ತಾಯಿಯೇ ನಿಮ್ಮ ಸ್ವರ್ಗ, ನಿಮ್ಮ ತಂದೆ ತಾಯಿಯೇ ನಿಮ್ಮ ನರಕ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆಪ್ಕೆ ವಾಲಿದೈನ್ ಆಪ್ಕ ಜನ್ನತ್, ಆಪ್ಕೆ ವಾಲಿದೈನ್ ಹಿ ಆಪ್ಕ ಜಹನ್ನಂ. ತಂದೆ ತಾಯಿಯನ್ನು ಗೌರವಿಸದ ಮನೆ ಎಂದು ಬರ್ಕತ್ತಾಗುವುದಿಲ್ಲ. ತಂದೆ ತಾಯಿಯನ್ನು ಗೌರವಿಸಿ, ಅವರು ಜೀವಂತ ಸ್ವರ್ಗ. ನಿಮಗೆ ಸ್ವರ್ಗ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಅವರೊಂದಿಗೆ ಇರುವಂತಹ ನಿಮ್ಮ ಸಂಬಂಧಗಳನ್ನು ಅಲ್ಲಾಹನು ನೋಡ್ತಾನೆ. ಯಾವ ರೀತಿ ನೆರೆಮನೆಯ ಸಂಬಂಧ ನೋಡ್ತಾನೋ. ಪ್ರಥಮ ವಿಚಾರಣೆ ಅಲ್ಲಾಹನ ಹಕ್ಕುಗಳ ಬಗ್ಗೆ ಆದರೆ ದ್ವಿತೀಯ ವಿಚಾರಣೆ ಅಲ್ಲಾಹನ ದಾಸರ ಹಕ್ಕುಗಳ ಬಗ್ಗೆ ಆಗಲಿಕ್ಕಿದೆ. ಅಲ್ಲಾಹನ ದಾಸರ ಹಕ್ಕುಗಳ ವಿಚಾರಣೆಯಲ್ಲಿ ಪ್ರಥಮ ವಿಚಾರಣೆ ನೆರೆಮನೆಯವನದ್ದಾಗಲಿಕ್ಕಿದೆ. ಅವಕಾಶ ಇಲ್ಲ, ಸಮಯ ಅವಕಾಶ ಕೊಡ್ತಾ ಇಲ್ಲ, ಸಮಯ ಮೀರಿದೆ. ಮಾತುಗಳನ್ನು ಕೇಳುವುದಕ್ಕೆ ಮಾತ್ರ ಅಲ್ಲ, ಜೀವನದಲ್ಲಿ ಅಳವಡಿಸಲಿಕ್ಕೆ ಏನಾದರೂ ಪ್ರಯತ್ನ ಆಗಬೇಕು. ಸುಮಾರು 10-12 ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೇನೆ. ಅದು 10-12 ಸಾಧ್ಯ ಆಗದೇ ಇದ್ದರೂ ಕೂಡ ಇವತ್ತಿನ ಈ ಜುಮಾದಲ್ಲಿ ನಾನು ಎದ್ದು ಹೋಗುವ ಮೊದಲು ಇದರ ಮೇಲೆ 1 ಅಥವಾ 2 ಮಾತಿನ ಮೇಲೆ ಆದರೂ ನಾನು ಮತ್ತು ನೀವು ಜೀವನದಲ್ಲಿ ಅಳವಡಿಸ್ತೇವೆ ಹೇಳುವಂತಹ ಪ್ರತಿಜ್ಞೆಯನ್ನು ಮಾಡೋಣ. ನಮ್ಮ ಜೀವನದ ಗತಿ ಬದಲಾಗಬಹುದು, ನಮ್ಮ ಜೀವನದ ಸಿದ್ಧಾಂತ ಬದಲಾಗಬಹುದು. ಇವತ್ತು ಆಡಿದಂತಹ ಮಾತುಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಲ್ಲಾಹನು ಅದನ್ನು ಕ್ಷಮಿಸಲಿ. ಅದರಲ್ಲಿ ಒಳ್ಳೆಯ ಮಾತುಗಳಿದ್ದರೆ ಅಲ್ಲಾಹನು ಅದನ್ನು ನಮ್ಮ ಮೆದುಳಿನಲ್ಲಿ ಜೀವಂತವಾಗಿ ಇರಿಸಲಿ ಅಂತೇಳಿ ಹೇಳಿ ಅವಕಾಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಯಾ ಅಯ್ಯುಹಲ್ಲಜೀನ ಆಮನು ಕೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕುಂ ಅಮಾಲಕುಂ ವ ಯಗ್ಫಿರ್ ಲಕುಂ ದುನೂಬಕುಂ ವ ಮನ್ ಯುತಿಇಲ್ಲಾಹ ವ ರಸೂಲಹು ಫಕದ್ ಫಾದ ಫೌಜನ್ ಅಜೀಮಾ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.